ನಿಂತ ತಂದ್ರೆ ನಂಬರ್ 0 ಆಗ್ತದ. ಗಂಡು ಒಮ್ಮೆ ಕಾಲ ಎತ್ತೈತೆ ಅಂದ್ರೆ ನಂಬರ್ 7 ಆಗ್ತದ. ಗಂಡು ಹೆಣ್ಣು ಕೂಡ ನಿಂತ್ರೆ ಏನಾಗ್ತದ? ಏನಾಗ್ತದ? ನಿಮ್ಮ ಅಮ್ಮನ ತೆಗಿ ಆಗ್ತದ. ಯಾವ ಏನೇನು ಕುಡಿದ ಒಂದಿಟ್ಟು ಕುಡಿದು ಎಷ್ಟು ಜೋಲಿ ಹೊಡಿತಿರ್ಲಿ, ನೀವು ಕುಡ್ದಟ್ ನಾವು ಕಿವಿಯಾಗ ಹಾಕೊಂತೀವ್ಲಿ. ಯಾವ ನೀನು ಇಪ್ಪ ಭಕ್ತ, ಏಜ ನಾವ್ ಯಾರೆಂದು ತಿಳಿದು ನೋಡಿ ಮಾತಾಡ. ಸಿಕ್ಕಂತೆ ಮಾತಾಡಿದಿ ಆದ್ರೆ ಅಜ್ಜವರು ಶಾಪಕ್ಕೆ ಗುರಿಯಾಗಬೇಕಾಗುತ್ತೆ. ಕೊಡಂದೇನ ಹಿಂಬರ್ಕಿ ಶಾಪ ಬೇಡ. ಮತ್ತೆ ಇಬ್ಬರಿಗೆ ಶಾಪ ಕೊಡ್ಬೇಕು. ನಾ ಹಂದಿಗಿಂದ ಹೋಯಪ್ಪ. ಏಜ ಹಿಂದಿನ ಅಜ್ಜವರು ಕಜ್ಜಾಯದ ವಜ್ಜ ನಿನ್ನ ಮೇಲೂ ಸಿದ್ಧ ಸಿದ್ಧ. ನನ್ನ ಹೆಸರು ಗೊತ್ತದನ್ರಿ ಅಪ್ಪ ನಿಮ್ಗ. ನಾವು ತ್ರಿಲೋಕ ಜ್ಞಾನಿಗಳು. ನಿಮ್ಮ ಅಜ್ಜನ ಅಡ್ರೆಸ್ ಕೊಡ್ಲ? ಬ್ಯಾಡಪ್ಪ, ನಮ್ಮ ಅಡ್ರೆಸ್ ನಮಗ್ ಗೊತ್ತಿಲ್ಲ. ನಮ್ಮ ಅಜ್ಜನ ಅಡ್ರೆಸ್ ತಗೊಂಡು ಏನ್ ಮಾಡುದು? ಅಪ್ಪ ನಿಮ್ಮ ಪಾಲಕ್ ಬಿಡ್ಬೇಕಂತ ಆಸೆ ಐತೆ. ಪಾಲಕ್ ಬಿಡಪ್ಪ. ಪಾಲಕ್ ಬೀಳ್ತಿ? ಯಾಕೆ ಈ ದುರ್ಬುದ್ಧಿ ಬಂತೇನು? ನಾನು ಬಂದು ಬಿಡುತ್ತಪ್ಪ. ಏ ಅಪ್ಪ, ಪಾಲಕ್ ಬೀಳ್ತಿದ್ರೆ ಒಳಗೆ ನಿಂದಿರ್ತೀಯಲ್ಲ. ಮಾಡು. ಏ ನಾವು ಮುಂದೆ ಮಾಡೋ ಏನು ಆಡ್ಮುಂಡು ಭಕ್ತರು ಗಂಟು ಬೀಳ್ತಾರೆ. ಸತ್ಯನಾಶ ಆಗ ಮಗನ. ಸ್ವಾಮಿ ಇವನು ಸತ್ಯನಾಶ ಆಗ್ಲಿ ಅಂತಾನಲ್ಲಿ ಇವನು. ಅಲ್ಲ ಮಗನ ಶಿವಿಯ ಏನ್ಲೇ ಇದು ನಿನ್ನ ಆಕಾರ? ಏನು ಮಾಡ್ತೀವಿ ಬಿಡ್ಲಿ. ದಿನ ಬೆಳಗಾದ್ರ ಸಾಲಗಾರ ಕಾಟ. ಅವ್ರ ಕಾಟದಿಂದ ದೂರ ಆಗೋಣಂತ ಊರು ಬಿಟ್ಟು ಓಡ್ ಹೊಂಟಿದ್ದೆ. ಹೊಳೆ ದಾಂಡಿ ಒಬ್ಬ ನನ್ನಂಗ ಕಳ್ಳ ಸ್ವಾಮಿ. ಇವನ್ನೆಲ್ಲ ಕಳೆದಿಟ್ಟು ಓಂ ನಮ ಶಿವಾಯ ಅಂತ ಮೊದಲಾಗತ್ತಿದ್ದ. ನಾವು ಸಿಗಿಸ್ಕೊಂಡು ಓಂ ನಮ ಹರಾಯ ಅಂತ ಬಂದ್ಬಿಟ್ಟು ಈಗ ನಾ ಯಾವ ಸ್ವಾಮಿ ಕಾಣ್ತೀನಿ ಹೇಳ? ಏಟ್ ಗಳಂಬರ್ದ ಗುದ್ಲೆಪ್ಪ ಮಹಾಸ್ವಾಮಿಗಳು ಕಣಂಗ್ ಕಾಣ್ತೀವಿ. ಅಸಹ್ಯ ಮಾಡಬೇಡ. ದೊಡ್ಡ ಸ್ವಾಮಿಗಳು ನಾವು. ಯಾವ ದೊಡ್ಡ ಸ್ವಾಮಿಗಳೇ ಗೋಸಿ ಪಾಸ್ ಆಗತ್ತ ಹಚ್ಚಿ ಮಗನ ಎಲ್ಲ ರೊಕ್ಕ ಹಚ್ಚಿದೆ ಹೊಯ್ಕೊಂತ ಗೊತ್ತು. ಅದು ಬಿಟ್ಟು ಕಳವರೇಕ ಒಳಗ ಅಂದಿ ಅದು ಹೊರಗ ಆತು. ಸಾಲಗಾರ ಕೈ ಸಿಕ್ಕ ನಮ್ ಮರ್ಯಾದೆ ಉಳಿಲಿಲ್ಲ ಮಗನ. ಸಾಲಗಾರರ ಕೈ ಸಿಕ್ಕ ಮರ್ಯಾದೆ ಉಳಿಲಿಲ್ಲ. ಸಾಲ ಮಾಡಿದ್ರೆ ನನ್ನಂಗ್ ಮಾಡ್ಬೇಕಿಲ್ಲೇ. ನಿಮ್ಮ ಡೇರಿಂಗ್ ಎಲ್ಲಿ, ನಮ್ಮ ಬೇರಿಂಗ್ ಎಲ್ಲಿ? ಊರಾಗ ಚಪ್ಪಲಿ ಹೊಲೆವನಿಂದ ಹಿಡಿದು ಮಿನಿಸ್ಟರ್ ತನ ಹೆಸರೈತೆ ನಂದ. ಮೊನ್ನೆ ನನ್ನ ಸಾಲಗಾರರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ನನ್ನ ಊರ್ ಹೊರ ಕರ್ಕೊಂಡೋಗಿ ನುಣ್ಣಗ ತಿಳಿಗೊಳಿಸಿ ಮೈ ತುಂಬಾ ಸುಣ್ಣ ನೀರು ಸಾವಿರ ಒಳಗ ಚಪ್ಪಲಿ ಯಾರ ಹಾಕಿ ಕತ್ತಿ ಮೇಲೆ ಕುಂದ್ರಿಸಿ ಬ್ಯಾಂಡು ಬಾಜಾ ಭಜಂತ್ರಿ ಸಮೇತ ಮೇಲೆ ಅಡುಗೆ ಮಾಡಿದ್ರು. ಆದ್ರೂ ನಾನ್ ನಿನ್ನನ್ನು ಮರ್ಯಾದೆ ಕಳ್ಕೊಂಡಿಲ್ಲಲ್ಲಿ. ಉಳಿಸಿದ್ರೇನು ಅವನು? ಎಲಿಗೋಳು ಸುಣ್ಣ ನೀರು ಹಾಕಿ ಕತ್ತಿ ಮೇಲೆ ಕುಂದ್ರಿಸಿ ಚಪ್ಪಲಿ ಹಾರ ಹಾಕಿ ಬ್ಯಾಂಡು ಬಾಜಾ ಭಜಂತ್ರಿ ಸಮೇತ ಮೆರವಣಿಗೆ ಮಾಡಿದ್ರು. ನಿನ್ನ ಮರ್ಯಾದೆ ಹೋಲಿಲ್ಲ. ನಂಗೆ ಹೆಂಗ್ ಗೊತ್ತಾಗ್ತದೆ ಅದು? ವಿಚಾರ ಮಾಡು. ನನ್ನ ಸುತ್ತಮುತ್ತಲು ಸಾವಿರಾರು ಜನ, ಅದ್ರಾಗ ಬ್ಯಾಂಡು ಬಾಜಾ ಭಜಂತ್ರಿ ಅವರು ಇಷ್ಟು ಮಂದಿನ ದಾಟಿ ಮರ್ಯಾದೆ ಹೋಗತ್ತೆ. ಅಲ್ಲೇ ಅದು ಮರ್ಯಾದೆ ಅನ್ನೋ ವಸ್ತುನ ನಿನ್ನ ಹತ್ರ ಇಲ್ಲ ಅಂದಿಂದ ಅದೇ ಎಲ್ಲಿಂದ ಹೋಗುತ್ತೆ? ನಮಗಳ ದಾರಿ ತೋರ್ಸ. ನಮ್ದು ದಿಕ್ಕು ತಿಳಿಯೋಲ್ಲ ಅಂತ ಇವು ಸಿಗಿಸ್ಕೊಂಡು ನಿಂತೀವಿ. ನಮಗ್ ದಾರಿ ತೋರ್ಸ ಅಂತ ಬಂದ ನೀವು. ಮಾಡಬೇಡಪ್ಪ, ನಿಮ್ಮಿಂದ ಹಾಳಾಗಿವಿ, ನಿಮ್ಮಿಂದನೂ ಉದ್ಧಾರ. ಹಂಗನದು ಆದ್ಮೇಲೆ ಇಂಥವು ಅರ್ಬಿ ಹೊಲಿಸ್ಕೊಡ್ತೀನಿ, ಹಾಕೊಂಡು ಹೊಂಟ್ರು. ಇಂಥವ್ ನಾನು ಹೋಗ ಅಸಹ್ಯ ಮಾಡಬೇಡ್ಲಿ. ಇಡೀ ಜಗತ್ತ ಹೆಚ್ಚು ಬೆಲೆ ಕೊಡೋದು ಈ ಡ್ರೆಸ್ಸಿಗೆ ಮಗನ. ಇಂಥ ಡ್ರೆಸ್ ಹಾಕೊಂಡು ಹಾಳು ಬಿದ್ದು ಮಠದಾಗ 3 ತಿಂಗಳು ಕುಂತು ಬಿಡು. 4ನೇ ತಿಂಗಳದಾಗ ಇನ್ನೋವಾ ಕಾರ್ನಾಗ ಓಡಾಡ್ತೀವಿ. ಸುಟ್ಟು ಬೂದಿ ತಗೊಂಡು ಓಂ ನಮ ಶಿವಾಯ ಅಂತ ಉಗ್ಗಿ ಬಿಡು. ಅಪ್ಪ ತಾತ ಮುತ್ಯ ಅಂತ ಕಾಲು ಹಿಡ್ಕೊಂತ ಬರ್ತಾರ. ಬಾ ನಿನ್ಗೆ ಭಿಕ್ಷೆ ಕೊಡ್ತೀನಿ. ಸತ್ಯನಾಶ ಆಗ ಮಗನ, ಬದುಕಬೇಡಿ. ನಮಗೂ ಅದ ಆಶೀರ್ವಾದ ಇಲ್ಲಿ. ಒಬ್ರು ಸತ್ಯನಾಶ ಆಗಿಂದ ನಾವು ಬದುಕುದು. ಒಂದು ಹಾಳು ಬಿದ್ದು ಮಠದಾಗ ಕುಂತು ಬಿಡ್ತೀನಿ. ನೀವು ಊರಾಗ ಓಡಾಡಿ ಒಂದು ನಮೂನಿ ಭಕ್ತಾದಿಗಳನ್ನ ಹೇಳ್ಕೊಂಬ. ಊರಾಗ್ಲಿ ಒಂದು ನಮೂನಿ ಭಕ್ತಾದಿಗಳು ಹೊಲ ಮನಿ ಮಾರ್ಕೊಂಡಿದ್ದು, ಒಸಿ ಆಡವು, ಇಸ್ಪೆಟ್ ಆಡವು, ಹೆಂಡ್ರ ತಾಳಿ ಮಾರಿದ್ದು, ಮದುವೆ ಆಗ್ಲಾರ್ದು, ಮಕ್ಕಳಾಗ್ಲಾರ್ದು. ನಿಮ್ ಮಕ್ಕಳು ಕೊಡ್ತೀಯ? ಅವ್ರಿಗೆ ಹೇಳೋದು, ನೀವು ನಮಗೇನ್ ಕೊಡ್ಬೇಕಂತ ಮಾಡ್ರಿ, ಸಟ್ನ ಕೊಟ್ಟು ಬಿಡ್ರಿಪ್ಪ, ನಿಮಗ್ ಕೊಡೋ ಮ್ಯಾಲೆ ಬೋಕು ಅಂತಾನಂತ ಹೇಳುದು. ಸನ್ಯಾಸ ಅಂದ್ರೆ ಏನು? ದೇವ್ರ ಏಜೆಂಟ್ ಇದ್ದಂಗ. ಇವ್ರು ಹೇಳಿದ್ದನ್ನ ಅಲ್ಲಿ ಮುಟ್ಸೋದಷ್ಟ ಅವನ ಕೆಲಸ. ಸ್ಯಾಂಕ್ಷನ್ ಮಾಡೋದು ಬಿಡುದು ಅವನು ಮನುಷ್ಯ. ಹೌದಪ್ಪ. ಅಕಸ್ಮಾತ್ ಮಕ್ಕಳಾಗ್ಲಿಲ್ಲ ಅಂದ್ರೆ ಈಗ ಒಬ್ರಿಗೆ ಮಕ್ಳು ಆಗ್ಬೇಕಾದ್ರೆ 1 ವರ್ಷ ಇರಬೇಕಾ, ಬೇಡ 9 ತಿಂಗಳ ಇರ್ಬೇಕಾ? 9 ತಿಂಗಳದ ಮಕ್ಕಳಾತು, ಚಲೋ ಆತು. ಇಲ್ಲ ಅಂದ್ರೆ ಆ ಮಠ ಬಿಡೋದೈತಿ, ಇನ್ನೊಂದು ಮಠಕ್ಕೆ ಜಿಗಿದೈತಿ.
ನಮ್ಮ ದೇಶದಾಗ ಏನು ಮಠಮಾನ್ಯಗಳಿಗೆ ಕೊರತೆನೇ ಇಲ್ಲ. ಮತ್ತೆ ಆದ್ರೆ ನಮ್ದೊಂದು ಕಂಡೀಷನ್ ಏನು? ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ದೋಸ್ತಿ ದೋಸ್ತಿ 50-50 ಎಲ್ಲದ್ರಾಗು. ಕೆಲವೊಂದ್ರಾಗಿಲ್ಲ ಹೇಳ್ತಾನ. ಬರ್ರಿ ಅಜರ 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 ಬರ್ರಿ ಬರ್ರಿ. ಈಗ ಯಾಕ ವಿಚಾರ ಸಿಕ್ಕಿರೋದು ನೋಡುವ. ಹಂಗ ನಡಿ ಹೋಗಮಿ. ಹೋಗಲಿ. ಓಂ ಹರ 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 ಸಿದ್ಧ್ಯ. ಓಂ ಶಿವ 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 ಶಿವ್ಯ. ಸಾಲ ಮಾಡಿ ಆದ್ರೂ ಪತಿನ್ನು ಗೋಳು ಬರದ ಆಟ ಸಾಕಿನ್ನು ಬದುಕೋದು ಕಲಿಯೋ ವಿಘ್ನಾಸಿ ನಗುದು ಯಾಕೆ ಚೌಕಾಸಿ ನಗಿಸಿ ನಗುವುದೇ ಖುಷಿ. ಸಾಲ ಮಾಡಿ ಆದ್ರೂ ಪತಿನ್ನು ಗೋಳು ಬರದ ಆಟ ಸಾಕಿನ್ನು ಲಕ್ಷ ರೂಪಾಯಿ ಇದ್ದವನಿಗೆ ಕೋಟಿಯ ಚಿಂತೆ ಗುರು. ಕೋಟಿ ಕೋಟಿ ಕೂಡಿಟ್ಟರೆ ಮೈ ತುಂಬ ಕಾಯ್ದೆ ಶುರು. ಸನ್ಯಾಸಿಗೂ ಸೈ ಬೆವರ್ಸಿಗೂ ಸೈ ಸಿಕ್ಕಾಗ ಹೊಡಿಲೊಟ್ಟೆ ಅದ್ಯಾವರಿಗೂ ಸೈ ಇದ್ಯಾವರಿಗೂ ಸೈ ನವ್ಯಾಗೆ ಈ ಚಿಂತೆ. ಸಾಲ ಮಾಡಿ ಪತಿನ್ನು ಗೋಳು ಬರದ ಆಟ ಸಾಕಿನ್ನು ಒಬ್ಬನ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಎರಿಯಾದಲ್ಲಿ ಓಡಾಡಬೇಡ. ಜೀವ ಝಲ್ಲಂತದೆ ಬಾಡಿ ಜುಮ್ಮಂತದೆ, ಜೀವ ಝಲ್ಲಂತದೆ ಬಾಡಿ. ಓಂ ಹರ 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 ಸಿದ್ಧ್ಯ. ಓಂ ಶಿವ 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 ಶಿವ್ಯ. ಲಗು ಲಗು ಬಾರ. ಅಯ್ಯ ಜೋನಾಗತ್ತಿದ್ದು ಬಡ ಬಡ ಬಾ. ಯಾಕೋ ಮರೆ ನೀವ್ ನೋಡಿದ್ರ ಕಾರ ಆಗಿ ನಾವ್ ನೋಡಿದ್ರೆ ಟಮ್ ಟಮ್ ಆಗಿವಿ. ನಮ್ದು ಸ್ಪೀಡ್ ಇಷ್ಟ. ಚಾಟ್ ಪಾಟ್ ಟಾಟ 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 ಟಾಟ. ಏನು ಎಷ್ಟು ಅವಸರ ಮಾಡಿ ಅಲ್ಲ. ಏನ್ ಹೊಂಟಿ? ಬಡ ಬಡ ಬಾ. ದ್ಯಾವ್ಗ ಹೋಗಿ ಗೊತ್ತಾಗತ್ತ. ಯಾವ್ರು? ದ್ಯಾಮವ್ಗ. ಲೇ ಬರೀ ದ್ಯಾಮವ್ವ ದುರ್ಗವ್ವ ಅವ್ವ ಈ ಅವನ ಆತು ನೀ ಯಾವಾಗ ಅವ್ವ ಹೌದು. ನಾರ ಏನ್ ಮಾಡ್ಲ ಮಾರಾಯ. ಮಕ್ಕಳ ಸಲುವಾಗಿ ಪ್ರಯತ್ನ ಮಾಡೋದಂದ್ರೆ ನಾನು ಒಂದೂ ಉಳಿಸಿಲ್ಲ. ಏನ್ ಮಾಡಿದಿ? ಏನ್ ಮಾಡ್ಬೇಕು? ಹನುಮಪ್ಪಗೆ ಹಣಕಾಯಿ ಕೊಟ್ಟೆ, ಬರಮಪ್ಪಗೆ ಎಣ್ಣೆ ಕೊಟ್ಟೆ, ಹೊಡೆದಾಗಂತ ಗಂಗೆ ಬಿಟ್ಟೆ. ಓಣ್ಯಾಗ ಆಡೋ ಮಕ್ಕಳ ಬೆನ್ನ ಮೇಲೆಲ್ಲ ಕ್ಯಾರ ಹಾಕ್ತದೆ. ಹಾವು ತಿಂದೆ, ಜೋಳ ತಿಂದೆ, ದಾರ್ಯ ಗಡ್ಡ ಕಪ್ಪಿ ಸಹಿತ ಗಪ್ಪನ ಬಾಯಾಗ ಹಾಕೊಂಡು. ಲೇ ಚೀನಾ ದೇಶದವ್ರಕಿನ ನೀನ ಮಿಕ್ಕಿದಲ್ಲ. ಭಯಂಕರ ಮಿಕ್ಕಿ ಬಿಟ್ಟಿನಪ್ಪ. ಏ ಹಾವು ಜೋಳ ತಿಂದ್ರ ಮಕ್ಳು ಹಾಕವಂತ ಯಾವ್ಯಾಕಿ ಕಿಪ್ಪುಪುಣಿ ಅಂದಕ್ಕಿ. ಮೊನ್ನೆ ಊರಿಗೆ ಹೋದ ನಮ್ಮ ಮೌನ ಹೇಳ್ಯಾಳ. ಅವು ನಿಮ್ಮ ಅವ್ವ ಅಲ್ಲಕ್ಕಿ ನನ್ನ ಪಾಲಿನ ದೊಡ್ಡದ್ದೆ ಅವ್ವ. ಏನ ನಾಲ್ಗೆ ಕಡೆ ಕಡೆ ಹೊಯ್ದಾಡಕತ್ತಿತ್ತ. ನಮ್ಮ ದೇವನ ಕಥೆ ಏನ್ ಮಾಡ್ಯಾಳ ನಿನಗ? ಮುಟ್ ಮುಟ್ ತೋರ್ಕೊಳ್ಳೋದ್ ಮಾಡ್ಯಾಳಿ. ಬರೋಬ್ಬರಿ ಮಾಡ್ಯಾಳ. ಮೊನ್ನೆ ಚಪಾತಿ ತಂದಿನಿ ಸುಟ್ಟು ಕೊಡ್ಬಾಲಿ ಅಂತ ಅಂದೆ. ನೀ ಏನ್ ಮಾಡಿದಿ? ಏನ್ ಮಾಡಿ? ಮನ್ಯಾಗ ಮಾಡ್ತೀನ್ರಿ ಅಂದೆ. ಇಲ್ಲ ನನಗಿದ ರೆಡಿಮೇಡ್ ಬೇಕಾಗೈತಿ ಅಂದೆ. ಚಟವರ್ತ ಅವ್ರ ಮನೆಗೆ ಹೋದಿ. ನಾನು ಬಂದೆ. ಯಾಕೆ ಮಾಡ್ಕೋ ಮರೆ ಇದು ಕಾಡಾಕತ್ತಿ ಬಾ ಮನೆ ಹೋಗು ನಂದಿದ್ದು. ಅಯ್ಯೋ ಬರ್ತೀವ್ರಿ ಎಷ್ಟು ಸಂತಿ ಬಿಚ್ಚಾಯ್ತ್ರಿ ನಾನು ಬರ್ತೀನಿ ಅಂತ ನೀನು ಅಂದಿ. ಹೆಂಗಿದ್ರು ಇಲ್ಲಿ ತನ ಬಂದಿನಿ. ಅತ್ತೆಯವ್ರ ಆಶೀರ್ವಾದ ತಗೊಂಡ್ರ ಆತಂತಂದ್ ಅತ್ತೆಯವ್ರ ಹತ್ರ ಹೋಗಿ ಅತ್ತೆಯವ್ರ ನಿಮ್ ಮಗಳನ್ನ ಕರ್ಕೊಂಡು ಹೊಂಟೀನಿ ಆಶೀರ್ವಾದ ಮಾಡ್ರಿ ಕಾಲ್ ಕೊಡ್ರಿ ಅಂತ ಕಾಲಿ ನಮಸ್ಕಾರ ಮಾಡಕ್ ನಾ ಹೋಗಿನಿ. ಲಾಪ್ ಲಾಪ್ ಹೊಯ್ಕೊಂಡು ಮಂದಿನ ಕೂಡಿಸ್ಬೇಕಾ? ಬರ್ರಿಯೋ ಯಪ್ಪ ಮರೇ ನನ್ ಕಾಲ್ ಜಗ್ಗಿ ರೇಪ್ ಮಾಡಕ್ ಅಂತ. ಊರಾನ್ ಮಂದಿಗೆ ನನ್ ಸ್ವಭಾವ ಗೊತ್ತಿತ್ತು. ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ. ಅದ್ರಾಗ ಜೂನಿಯರ್ ಶ್ರೀರಾಮಚಂದ್ರ ಅಂತ ನನಗೆ ನಿನ್ನ ಮಾತು ಕೇಳಕ್ ಇವಾಗ ರಗತ್ ಬಂತು. ಓಡ್ಸಾಕ್ ಕಡಿತಿದ್ರು ನನ್ನ. ಅಡ್ಡು ಬುದ್ಧಿಲ್ಲ ನಮ್ಮ ಅವ್ಗ. ನಿಮ್ಮ ಮೌ ಬುದ್ಧಿದ್ರೆ ನಿನಗೆ ಯಾಕಲೇ ಹಾವು ತಿನ್ನು ಚೋಳ ತಿನ್ನು ಅಂತಿದ್ದು. ಮಕ್ಕಳು ಹಡಿಯಕ್ಕ ಹಾವು ಚೋಳ ತಿಂದ್ರೆ ಮಕ್ಕಳು ಹಡಿಯಂಗಿಲ್ಲ. ನಾನ್ ಸಾಯ್ತಾರ. ನಾ ಸತ್ರು ಚಿತ್ತಲ್ಲ ಮಕ್ಕಳು ಹೊಡೆದ ಸಾಕಿನಿ. ಇದು ವಿಚಾರ ಮಾಡ್ಬೇಕಾದ. ನೀನ ಸತ್ ಮ್ಯಾಗ ಎಲ್ಲಿಂದ ಬರ್ತಾವ ಮಂಗ್ಯಾನ ಮಕ್ಕಳು? ಹೌದಲ್ಲ ಬಾಯಿ ತಿಳಿತ್ಲೆ ನಾನು. ನೀ ಹಾವು ಚೋಳ ತಿಂದು ನನ್ ಸೇರಿಸ್ಕೊಂಡು ಸತ್ತು ಮ್ಯಾಗ ಸ್ವರ್ಗದಾಗ ಇಲ್ಲ. ನೀನು ನೋಡಿದ್ರೆ ವತಾವತ್ ನರ್ಕಕ್ಕ ಒಯ್ತಾರ. ಇಲ್ಲಿ ಭೂಲೋಕದಾಗ ನಾ ಇನ್ನೊಂದು ಮದುವೆ ಆಗುದನ್ನ ಅಲ್ಲೇ ಕುಂತ್ಕೊಂಡು ಅಕ್ಕಿ ಹೊಟ್ಟಿಲೆ ಹುಟ್ಟಿ ಬರೋ ಮಕ್ಕಳಿಗೆ ನೀ ಆಶೀರ್ವಾದ ಮಾಡ್ಬೇಕನ್ನ ಅಕ್ಕಿ. ಎಂತ ಒಳ್ಳೆ ಹೆಂಡತಿ ಸಿಕ್ಕಾಳು ಯಪ್ಪ ನನ್ಗ. ಅಮ್ಮ ಜನ ಮನ್ಮುಖ ಆಗ್ತೇನಂತೆ ಪಟ್ಟ ಅಕ್ಕಿ ಮ್ಯಾಗ ಎಷ್ಟು ಹುರ್ಪಿಗೆದೀಯ ಇವತ್ತ ಈಗ ನೋಡಿ ನಾನು ಕಾಲ ನೋಡಿ ಏನೇನೋ ಆಸೆ ಇಟ್ಕೊಂಡು ನಾ ಹಾವು ಚೋಳು ತಿಂದು ಸತ್ತು ಸ್ವರ್ಗಲ್ಲ ನರಕಕ್ಕೆ ಹೋಗಿ ನೀ ಎರಡನೇ ಮದುವೆ ಆಗ ಹೊಟ್ಟೆ ಹುಟ್ಟೋ ಮಕ್ಕಳು ನಾಲ್ಕು ಕೂತ ಆಶೀರ್ವಾದ ಮಾಡ್ಬೇಕು. ಅಂದ್ರೆ ನೀ ಎರಡನೇ ಮದುವೆ ಆಗ ಮದುವೆ ಆಗ ತಿಂಡಿ ಮಾಡಕ್ ನಿನಗೂ ಆಗ ಆಗ ಇನ್ನೊಂದು 10-20 ಆಗ ನಾನೇ ನಿಂತು ಮಾಡ್ಬಿಡ್ತೀನಿ ನಿನ್ ಮದುವೆ. 10-20 ಬ್ಯಾಸ 30 ಮಾಡ್ಕೋ, 40 ಮಾಡ್ಕೋ. ನೀ ಹ್ಯಾಂಗ ಹುರುಪು ಹೇಳ್ತಿ ಹಂಗ ಸಾಕು ಸಾಕು. 20
30 ಹೆಂಡ್ರ ಅಂದ್ರೆ ತುಸ ಏ ಕೇಳ್ತೇನೆ ಅಡಿಗೆ ಮನ್ಯಾಗ ಹೋಗ್ಬೇಕು ಪಡಸಾಲೆ ಹೋಗ್ಬೇಕು ಎತ್ತರವಾಗ್ಲ ಬೆಡ್ರೂಮ್ ಬಾತ್ರೂಮ್ ಎಲ್ಲಾ ಕಡೆ ನಮ್ ಹೆಂಡ್ರ ಮರಿಯಪ್ಪ ಹಾಗೂ ಹೆಂಡರ ಓಣಿ ಮಸ್ತ್ ಆಯ್ತು ಒಬ್ಬಾಕಿ ಕೈ ಒತ್ತಾಳ ಒಬ್ಬಾಕಿ ಕಾಲ್ ಒತ್ತಾಳ ಇನ್ನೊಬ್ಬಾಕಿ ತಲೆ ಒತ್ತಾಳ ಕೊನೆಗೆ ಬಂದಕ್ಕ ನಿನ್ನ ಕುತ್ತಿಗೆ ಕಾಲ್ ಕೊಡ್ತಾಳ ನೀನ ಕೊಟ್ಬಿಡ್ತೀಯಲ್ಲ ಮದ್ವೆ ಯಾಕೆ ಮಯ್ಯಪ್ಪ ಅವಕಿರೋ ಖಂಡಿಲ್ ನಿನಗೆ ಮದ್ವೆ ಬೇಕಾ ನಿನಗೆ ಇವು ತೋಳಲ್ಲ ತೊಲೆ ತೊಲೆ ನಮ್ಮವ್ವ ನಾನು ಅಳಿಯಾಗ ಸಿನಿಮಾ ನಟ್ಟ ಅಲ್ಲ ಇದು ಬೋಲ್ಟ್ ಆಗೈತಿ ಮೊದಲ್ ನಟ್ಟ ಇದ್ದಿರ್ಲೆ ನಿನ್ ಪಾನಕ್ ಲೂಸ್ ಆಗಿನ ಮನೆಗೆ ಬಾ ನೀನು ಹತ್ರ ತೆಗಿತೀನಿ ನಿನ್ನ ಮದುವೆ ನಾನು ಮಾಡಲಿಲ್ಲ ನನ್ನ ಹೆಸರು ಮಾಡವನ ಬಾಮಗನ ಮಾಡಿ 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 ನಿನ್ನ ಮದುವೆ ಮಾಡಂತ ಹೇಳ್ತೀನಿ ಶಾಂತ ಬೈ ಜನ್ಮಕ್ಕ ಮದುವೆ ಶಾಂತ ಬೈ ಮಾಡಿ ಎಷ್ಟು ಚಂದ ಕಾಣಕತ್ತಿಲ್ಲ ಇವತ್ತು ನನ್ನ ಹೆಂಡತಿ ಭಾಳ ಸಿಟ್ಟಿಗೆ ಅಂತಂದು ಭಾಳ ಚಂದ ಕಾಣ್ತಾಳೆ ಏನಾರ ಮಾಡಿ ರಂಭಿಸ್ತಾನ ಮತ್ತೆ ನಾವು ಹುಡ್ಕೋಬೇಕಲ್ಲಮ್ಮ ಯಾವ ಎಲ್ಲಿಗೆ ಹೋಗ್ತಿದ್ದ ಮದುವೆ ಮಾಡಿ ಬೇಡ ಬೇಡ ಮದುವೆ ಅಂದ್ಯಾ ಮೆಕ್ಕೆ ಹೊಡಿ ನನಗ ಸೀದಾ ದೇವಸ್ಥಾನಕ್ಕೆ ಹೋಗ್ತೀನಿ ದುರ್ಗವ್ವ ದ್ಯಾಮವ್ಗ ನಿನ್ ಜೊತೆ ನಾನು ಒಂದ್ ಎರಡು ಕಪ್ಪಿ ತಿಂತೀನಿ ಯವ್ವ ನಡಿ ನಡಿ ಹೋಗ್ಬೋದು ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ಕಾಮುಡಿ ಸಾಸಪಾದ ಹೈವೇದಾಗ ದಡ್ಕ ಕುಲ್ಕೋ ಚಕಡಿ ಪಾರ್ಸಲ್ಲ ಮಸ್ತೈತಿ ಐತಮ್ಮ ರಗಡೈತಿ ರಗಡ 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 ದಿನೀಪಾ 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 ಕಳವಾಡಿ ಸ್ಟೇಷನ್ನಿಂದ ಬಂತು ನಂಗ ಭಾರಿ ರಕಮ ಸಿಗ್ನಲ್ ಕೊಟ್ಟ ಹಳೆಯ ಬಿಟ್ಟ ಆತು ನನ್ನ ಚಕಡಿಗೆ ಚಕಮ ಪಾರ್ಸೆಲ್ಲ ಮಸ್ತೈತಿ ಐಟಮ್ಮ ರಗಡೈತಿ ರಗಡ 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 ದಿನೀಪ ರಗಡ 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 ದಿನೀಪ ರಗಡ 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 ದಿನೀಪಾ ರಗಡ 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 ದಿನೀಪಾ ಮೊದಲ ಏನ ಬಡಿಸತಿ ಬಳಿಕ ಏನ ತಿನಿಸತಿ ಆಮೇಲೆ ಏನ ಕುಡಿಸತಿ ನಿಮ್ಮ ಕಡೆ ಸೋಮವಾರ ರಾತ್ರಿಗಳ ಹೆಂಗ ನಡೆಸದಾರ ಕೆಡಸದಾರ ತಿಳಿಸಿಕೊಡ ನಂಗ ಅಲ್ಲಿ ಮಟ್ಟ ಕಾಯುದ ಇಂದ ಟೆಸ್ಟ್ ಮಾಡೋದ ಹಯ್ಯ ಬಿಡ ನೀ ಹೈ ಬೇಡ ಹಯ್ಯ ಬಿಡ ನೀ ಹೈ ಬೇಡ ನೀ ಕಾದು ಕುಂತ ಕಾಲ ಶಾದಿ ಬಿಡ ಕಾದಂಚಿಗೆ ನೀರಿಸಿದ ಚುರು 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 ಮಾಡ ಬ್ಯಾಡ ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ಕಾಮುಡಿ ಸಾಸಪಾದ ಹೈವೇದಾಗ ದಡ್ಕ ಕುಲ್ಕೋ ಚಕಡಿ